السلام عليكم ورحمة الله تعالى وبركاته. بسم الله والحمد لله الصلاة والسلام على أشرف رسول الله وعلى آله وصحبه أجمعين أما بعد. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಸಹಪಾಠಿಗಳೇ, ಈ ಶುಭ ಸುಂದರ ದಿನದಲ್ಲಿ ಪ್ರವಾದಿ ಪ್ರೇಮದ ಕುರಿತು ನಿಮ್ಮ ಮುಂದೆ ನಿಂತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಓ ಸತ್ಯ ವಿಶ್ವಾಸಿಗಳೇ, ನೀವು ನಿಮ್ಮ ಸಂತಾನಗಳು, ಸಹೋದರರು, ಸಂಪತ್ತು, ಸಂಗಾತಿಗಳು ಮತ್ತು ಸಂಬಂಧಿಕರು ಇವರೆಲ್ಲರಿಗಿಂತಲೂ ಅಲ್ಲಾಹ್ ಮತ್ತು ಅಲ್ಲಾಹನ ರಸೂಲನ್ನು ಹೆಚ್ಚಾಗಿ ಪ್ರೀತಿಸಬೇಕು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಎಷ್ಟು ಹೊಗಳಿದರು, ಎಷ್ಟು ವರ್ಣಿಸಿದರು, ಅವರ ಮಹಿಮೆಯನ್ನು ಹೇಳಿ ಮುಗಿಸಲು ಸಾಧ್ಯವೇ ಇಲ್ಲ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನಿಸಿದಾಗ ಇಬ್ಲೀಸ್ ಲಅನತುಲ್ಲಾಹಿ ಅಲೈಹಿ ಜೋರಾಗಿ ಅತ್ತು ಬಿಟ್ಟಿದ್ದಾನೆ. ಈಗ ಆ ಇಬ್ಲೀಸನ ಅನುಯಾಯಿಗಳು ರಬಿಯುಲ್ ಅವ್ವಲ್ ಆಚರಿಸಬಾರದು ಎಂದು ಹೇಳುತ್ತಿದ್ದಾರೆ. ರಹಮತುಲ್ ಲಿಲ್ ಆಲಮೀನರಾದ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನ ಆಚರಿಸಿದ ಮುಸಲ್ಮಾನನಿಗೆ ನೈಜ ಮುಸಲ್ಮಾನನಾಗಲು ಸಾಧ್ಯವೇ ಇಲ್ಲ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನ ಎಂದು ಹೇಳುವಾಗ ಅದನ್ನು ವಿರೋಧಿಸಿ ಅಸೂಯೆ ತೋರಿದ್ದು, ಜೋರಾಗಿ ಕೂಗಿದ್ದು ಲಅನತುಲ್ಲಾಹಿ ಅಲೈಹಿ ಇಬ್ಲೀಸನಾಗಿದ್ದಾನೆ, ನೆನಪಿಟ್ಟುಕೊಳ್ಳಿ. ಅಬ್ದುಲ್ಲಾ ಇಬ್ನು ಜಾಫರ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಯಾಣ ಮುಗಿಸಿ ಮರಳಿದರೆ ನಾವೆಲ್ಲರೂ ಸೇರಿ ಅವರ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೆವು. ಅವರು ನನ್ನನ್ನು ಮತ್ತು ಇತರ ಪುಟಾಣಿ ಮಕ್ಕಳನ್ನು ಕೂಡ ಅವರ ವಾಹನಕ್ಕೆ ಹತ್ತಿಸುತ್ತಿದ್ದರು. ಅದು ಮಾತ್ರವಲ್ಲದೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊಮ್ಮಕ್ಕಳಾದ ಹಸನ್ ಹುಸೈನ್ ರಲಿಯಲ್ಲಾಹು ಅವರು ಕೂಡ ಪ್ರೀತಿಯಿಂದ ಮುದ್ದಿಸುತ್ತಿದ್ದರು. ನನ್ನ ಪ್ರಸಂಗವನ್ನು ಕೇಳುವ ನನ್ನ ಮುಂದೆ ನೆರೆದಿರೋ ಪುಟಾಣಿ ಮಕ್ಕಳೇ, ಪ್ರವಾದಿಯವರ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಹಾಗಾಗಿ ನೀವು ಕೂಡ ಪುಣ್ಯ ಪ್ರವಾದಿಯನ್ನು ಪ್ರೀತಿಸಬೇಕು. ಯಾವ ರೀತಿ ಪ್ರೀತಿಸಬೇಕು ಅಂದರೆ, ಪ್ರವಾದಿಯವರ ಮೇಲೆ ನಿತ್ಯವೂ ತಪ್ಪದೇ ಸಲಾತ್ ಹೇಳಬೇಕು, ಅದೇ ರೀತಿ ಪ್ರವಾದಿಯವರಿಗೆ ಸಲಾಂ ಹೇಳಬೇಕು. ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ. ವಾಹಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ವಅಲೈಕುಂ ಸಲಾಂ.